ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ, ಇವತ್ತು ಥರ್ಸ್ಡೇ. ಅದಕ್ಕೆ ಸರಿ ಏನು ಮಾಡೋದು ಅಂತ ನಮ್ಮ ಮನೆಯಲ್ಲಿ ಕೇಳಿದ್ದಕ್ಕೆ ನೆನ್ನೆ ಬೆಳಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಏನು ಮಾಡೋದು ಅಂತ ಎಲ್ಲರ ಹತ್ರನೂ ಕೇಳಿನೇ ಮಾಡ್ತೀನಿ. ಈಗ ನಾನಾಗಿ ನನ್ನ ಇಷ್ಟಕ್ಕೆ ತಕ್ಕನಾಗಿ ಮಾಡಿ ಯಾರು ತಿಂದೇ ಇರೋದು ಬೇಡ ಅಂತ. ಅದಕ್ಕೆ ತಿಂಡಿದು ಗೋಧಿ ಹಿಟ್ಟದು ದೋಸೆ ಬೇಕು ಅಂತ ಹೇಳಿದ್ರು. ಬೆಳಗ್ಗೆ ಗೋಧಿ ಹಿಟ್ಟದು ದೋಸೆ ಆಯಿತು. ದೋಸೆ ಅಂದರೆ ಅದಕ್ಕೆ ಅದರಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬಾಡಿಸಿ ಹಾಕಿ ಮಾಡೋದಕ್ಕೆ. ಅದಕ್ಕೆ ಚಟ್ನಿ ಏನೂ ಬೇಕಾಗಿಲ್ಲ, ಅದು ಹಂಗೇ ತಿನ್ಬೋದು, ಚೆನ್ನಾಗಿರತ್ತೆ. ಆಮೇಲೆ ಮಧ್ಯಾಹ್ನಕ್ಕೆ ಏನು ಅಂತ ಕೇಳಿದ್ದಕ್ಕೆ ನೆನ್ನೆ ಬಿರಿಯಾನಿ ಆಯಿತು. ಇವತ್ತು ಮತ್ತೆ ಏನು ಬೇಡ ಅಂತ ಅಂದ್ಕೊಂಡು ಸಾಂಬಾರು ಸಾದ ಮಾಡು ಅಂತ ಹೇಳಿದ್ರು. ಅದಕ್ಕೆ ಸಿಂಪಲಾಗಿ ಸಾಂಬಾರು ಸಾದ ಆಲ್ರೆಡಿ ನನ್ನ ಚಾನಲಲ್ಲಿ ಇದ್ದೆ, ಆದ್ರೂ ಇವತ್ತೇನಾದರೂ ಒಂದು ವಿಡಿಯೋ ಹಾಕ್ಲೇಬೇಕಲ್ವಾ. ಅದಕ್ಕೆ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಏನೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪ ಒಂದು ಇದು ಅಷ್ಟೇ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಮಾಡೋಣ, ಇದು ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಸಾಂಬಾರು ಸಾದ ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಆಲ್ರೆಡಿ ನಾನು ಇದಕ್ಕೆ ಅಕ್ಕಿ ಬೇಳೆ ಎಲ್ಲ ಬೆಳಗ್ಗೆನೇ ನೆನೆ ಹಾಕ್ಬಿಟ್ಟು ಒಂದು 2-3 ಅವರ್ ಬಿಟ್ಟು ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ತರಕಾರಿಗಳು ಸ್ವಲ್ಪ ಕಟ್ ಮಾಡಬೇಕು, ಅಷ್ಟೇ. ಬನ್ನಿ ಸಾಂಬಾರು ಸಾದ ಮಾಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಅದೇ ಫಸ್ಟೇ ಹೇಳಿದೆ ಅಲ್ವಾ, ಅಕ್ಕಿ ಬೇಳೆ ಎಲ್ಲ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವತ್ತು ಯೂಸ್ ಮಾಡೋ ತರಕಾರಿ ಅಂದರೆ ಟೊಮ್ಯಾಟೊ, ಈರುಳ್ಳಿ, ಮತ್ತು ಬೆಂಡೆಕಾಯಿ, ನುಗ್ಗೆಕಾಯಿ, ನವಿಲುಕೋಸು, ಸ್ವಲ್ಪ ಕ್ಯಾರೆಟು, ಇಷ್ಟೇ ಇವತ್ತು ಯೂಸ್ ಮಾಡಿರೋ ತರಕಾರಿ. ಇದಕ್ಕೆ ಇವತ್ತು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಾಂಬಾರು ಸಾದ ಮಾಡುವಾಗ ಗ್ರೌಂಡ್ನಟ್ ಆಯಿಲೇ ಯೂಸ್ ಮಾಡ್ತೀನಿ. ಇವತ್ತು ಯಾಕೋ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಫಸ್ಟು ಬೆಂಡೆಕಾಯಿ ಹುರ್ಕೊಳ್ಳೋಣ. ಬೆಂಡೆಕಾಯಿ ಅದರಲ್ಲಿರೋ ನೋಳೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗ್ದಿಡೋಣ. ಬೆಂಡೆಕಾಯಿ ಬಾಡಿಸಿರೋ ಎಣ್ಣೆಗೇನೆ ಸಾಸಿವೆ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಚಿಕ್ಕದೊಂದು ಈರುಳ್ಳಿ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ ನನಗೆ ಈಗ ಹಾಕ್ತಿಲ್ಲ ಅಂತ ನಾನು ಈರುಳ್ಳಿ ಹಾಕ್ತಿರೋದು. ಸಾಂಬಾರು ಈರುಳ್ಳಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮೀಡಿಯಮ್ ಸೈಜ್ 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಕ್ಯಾರೆಟು, ನವಿಲುಕೋಸು ಮತ್ತು ಒಂದು ನುಗ್ಗೆಕಾಯಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕ್ತಾಯಿದ್ದೀನಿ. ಇದೀಗ ಒಂದು ಅರ್ಧದಷ್ಟು ಬೇಯಲಿ. ಬೆಂದಮೇಲೆ ಸಾಂಬಾರು ಪೌಡ್ರ್ ಎಲ್ಲ ಹಾಕೋಣ. ತರಕಾರಿ ಎಲ್ಲ ಅರ್ಧ ಮುಕ್ಕಾಲಷ್ಟು ಬಂದಿದೆ. ಇವಾಗ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕೋಣ. ಅದ್ರ ಜೊತೆಗೇನೆ ಬೇಯಿಸಿ ಇಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಬೇಯಿಸಿರೋದು ನಾನು, ಅದಕ್ಕೆ ಯೆಲ್ಲೋ ಕಲರ್ ಇದೆ. ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದ್ರ ಜೊತೆಗೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಬೆಂಡೆಕಾಯಿ, ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಕ್ಯಾರೆಟು, ಬೀನ್ಸು, ನವಿಲುಕೋಸು, ಬೀಟ್ರೂಟು ಅಂಥದ್ದೆಲ್ಲ ಯೂಸ್ ಮಾಡಿದ್ದೀನಿ ಹೊತ್ತು ಸಾಂಬಾರು ಸಾದ ಮಾಡೋವಾಗ. ಬೆಂಡೆಕಾಯಿ, ನುಗ್ಗೆಕಾಯಿ ಯೂಸ್ ಮಾಡಿಬಿಟ್ಟು ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕೋಣ. ಈಗ ಎಲ್ಲನೂ ಸೇರಿ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಪಾತ್ರೆ ಸ್ವಲ್ಪ ಚಿಕ್ಕದಾಗಾಯಿತು, ತುಂಬಾ ಆಗಿದೆ. ಈಗ ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋಣ. ಸೌಟ್ ಹಾಕಿ ಸರಿಯಾಗಿ ಅಲ್ಲಾಡ್ಸೋಕ್ಕಾಗ್ತಿಲ್ಲ, ಇದು ತುಂಬ ಫುಲ್ ಇರೋದಕ್ಕೆ ಹೆಂಗೋ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಕುದಿ ಬರಲಿ ಚೆನ್ನಾಗಿ. ಕುದಿ ಬಂದು ಇದಕ್ಕೊಂದು ಒಗ್ಗರಣೆ ಕೊಡೋದಾದರೆ ತುಪ್ಪದಲ್ಲಿ ಗೋಡಂಬಿ ಒಗ್ಗರಣೆ ಕೊಡೋದಾದರೆ ಒಗ್ಗರಣೆ ಕೊಡ್ಬೋದು, ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿದ್ರೂ ನಡೆಯುತ್ತೆ. ನಾನಿವಾಗ ಇದೀಗ ಅಲ್ಲಾಡ್ಸೋಕ್ಕಾಗಲ್ವಲ್ಲ ಜಾಸ್ತಿ, ಅದಕ್ಕೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಹುಣಸೆಹಣ್ಣು ರಸ ಎಲ್ಲ ಹಾಕಿದ್ಮೇಲೆ ನಾನು ತೆಂಗಿನಕಾಯಿ ಹಾಲು ಹಾಕಿದೆ, ಅದನ್ನು ವಿಡಿಯೋ ಮಾಡೋಕ್ಕೆ ಮರ್ತೋಗ್ಬಿಟ್ಟೆ. ತುಪ್ಪ ಹಾಕಿದ್ದಾಯಿತು, ಸ್ವಲ್ಪ ಜಾಸ್ತಿ ಏನಿಲ್ಲ.
ಇದೀಗ ಚೆನ್ನಾಗಿ ಕುದಿ ಬರಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಸಾದಂ ರೆಡಿ ಆಯಿತು. ಎಲ್ಲನೂ ಎಲ್ಲನೂ ಒಂದೇ ಸಲ ಹಾಕ್ಬಿಟ್ಟು ಕೂಡ ಬೇಯಿಸ್ಬೋದು. ಯಾಕೆ ಅಂದರೆ ಬೆಂಡೆಕಾಯಿ ಅದ್ರದ್ದು ನೋಳ ಬರುತ್ತಲ್ವ, ಅದೊಂಥರ ಅಸಹ್ಯವಾಗಿರುತ್ತೆ. ಆಮೇಲೆ ನುಗ್ಗೆಕಾಯಿ ಅದ್ರ ಜೊತೆಗೆ ಹಾಕ್ಬಿಟ್ರೆ ತುಂಬ ಬೆಂದೋಗುತ್ತೆ. ಆಮೇಲೆ ತಿನ್ನೋವಾಗ ಅದರದ್ದು ನಾರು ಗಂಟ್ಲಿಗೆ ಸಿಕ್ಕೋಂತ ಇದ್ದರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಎಲ್ಲನೂ ಸೆಪ್ರೇಟಾಗಿ ಬೇಯಿಸ್ಬಿಟ್ಟು ಹಿಂಗೆ ಹಾಕಿರೋದು. ಎಲ್ಲರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಏನಾದರೂ ಒಂದು ಪಲ್ಯನೋ ಏನಾದರೂ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡೆ, ಆದರೆ ನಮ್ಮ ಮನೆಯಲ್ಲಿ ಪಲ್ಯಗಳೆಲ್ಲ ಜಾಸ್ತಿ ಇಳಿಯೋದೇ ಇಲ್ಲ. ಸುಮ್ಮನೆ ಮಾಡಿಬಿಟ್ಟು ವೇಸ್ಟ್ ಮಾಡೋದು ಏನಕ್ಕೆ ಅಂತ ಏನೂ ಮಾಡಿಲ್ಲ. ನೀವು ಮಾಡೋದಾದರೆ ಆ ಥರ ಏನಾದರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಾವಿನಕಾಯಿದು ಏನಂತಾರೆ ಉಪ್ಪಿನಕಾಯಿ, ಅದಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಮಧ್ಯದಲ್ಲಿ ಅದು ಮಾವಿನಕಾಯಿ ಕಚ್ತಾ ಇದ್ರೆ. ಆಮೇಲೆ ನಾಳೆ ನನ್ನ ಲೈಫಲ್ಲಿ ಒಂದು ಮುಖ್ಯವಾದ ದಿನ. ಅದು ಖುಷಿಯಾಗಿರುತ್ತೋ ಇಲ್ಲ ಸಂಕಟ ಕೊಡುತ್ತೋ ಏನೋ ಗೊತ್ತಿಲ್ಲ, ಹಿಂಗಾಗತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.